ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಮುಂಬರುವ ಆಗಸ್ಟ್ 19, 20, 21 ಈ ಅದೃಷ್ಟವಂತ 3 ದಿನಗಳಂದು ಸಿಂಹ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾದರೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಸಿಂಹ ರಾಶಿಯವರೇ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ನೀವು ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ಯಾವ 6 ತಪ್ಪುಗಳನ್ನು ಮಾಡಬಾರದಾಗಿರುತ್ತೆ, ಇವುಗಳ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಿಂಹ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಸಿಂಹ ರಾಶಿಯವರೇ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಬದಲಾವಣೆಯಾದರೆ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ ಅದು ಕೆಲವು ಕಾರಣಾಂತರಗಳಿಂದಾಗಿ ಇಷ್ಟು ದಿನ ಅರ್ಧಕ್ಕೆ ನಿಂತು ಹೋಗಿತ್ತು. ಹಾಗೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ನಿಮ್ಮ ಜೀವನದಲ್ಲಿ ಅತಿ ಬೇಗ ಆದರೆ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಅದೇ ರೀತಿ ಸಿಂಹ ರಾಶಿಯವರು ನೀವು ಕೆಲವು ದಿನಗಳಿಂದ ಗಮನಿಸಿದ್ರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗ್ತಿರ್ತಿಲ್ಲ. ಹೌದು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೂ ಸಿಗ್ತಿದೆ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಹೌದು, ಅದೇ ರೀತಿ ಸಿಂಹ ರಾಶಿಯವರು ಇಷ್ಟು ದಿನ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಮಾಡೋದಕ್ಕೆ ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕೆ ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಆತಂಕ, ಭಯ ಆದರೆ ಇರ್ತಿತ್ತು ಅಲ್ವಾ. ಆ ಎಲ್ಲ ರೀತಿ ಆತಂಕ, ಭಯನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮೊಳಗೆ ಆತ್ಮವಿಶ್ವಾಸ ಆದರೆ ಹೆಚ್ಚಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದರೆ ಪ್ರತಿದಿನ ಕಷ್ಟದ ದಿನಗಳನ್ನು ನೋಡಿದಿರಾ, ಕಣ್ಣೀರಿನ ಕ್ಷಣಗಳನ್ನು ನೋಡಿದಿರಾ, ಪ್ರತಿದಿನ ಹೊಸ ಹೊಸ ಸವಾಲುಗಳನ್ನು ಸಹ ನೀವು ಎದುರಿಸ್ತಾ ಬಂದಿದ್ದೀರಾ ಅಲ್ವಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ನೀವು ಎದುರಿಸಿರ್ತಕ್ಕಂಥ ಪ್ರತಿಯೊಂದು ಸವಾಲುಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಹೌದು, ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅದ್ಭುತ ಕ್ಷಣಗಳನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿ ಸಿಂಹ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂದೇಶ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಸರಿಯಾಗಿ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ಸಿಂಹ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಶುರುವಾಗೋದಕ್ಕಿಂತ ಮೊದಲೇ ನಿಮಗೆ ಕೆಲವು ದೈವಿಕ ಸಂಕೇತಗಳಾದರೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ನೀವು ದೇವರ ಹಾಡನ್ನು ಕೇಳ್ತಕ್ಕಂಥದ್ದು, ದೇವಾಲಯದ ಬಳಿ ಪದೇ ಪದೇ ನಿಲ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರೇ. ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತ ಸಿಕ್ಕ ನಂತರ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬಂತೆ. ಹೌದು, ಹಾಗೆ ನಿಮ್ಮ ಜೀವನದಲ್ಲಿ ದೈವಿಕ ಸಂಕೇತ ಸಿಕ್ಕಿದ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ಅದ್ಭುತ ಕ್ಷಣಗಳೇ ಆಗಿರುತ್ತೆ. ಅದೇ ರೀತಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಹೌದು, ಈ ಸಮಯದಲ್ಲಿ ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ಹಣ ಬಂದ ನಂತರ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಸಿಂಹ ರಾಶಿಯವರೇ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಸಿಂಹ ರಾಶಿಯವರೇ. ಅದೇ ರೀತಿ ತುಂಬ ದಿನಗಳಿಂದ ಸಿಂಹ ರಾಶಿಯವರು ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಎಷ್ಟೇ ವರ್ಷಗಳಿಂದ ಎಷ್ಟೇ ಪರಿಶ್ರಮ ಪಟ್ಟು ಹುಡುಕಿದ್ರೂ ಸಹ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಇಷ್ಟು ದಿನ ನಿಮಗೆ ಪ್ರಾಪ್ತಿಯಾಗಿರಲಿಲ್ಲ ಅಲ್ವಾ. ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಸಿಂಹ ರಾಶಿಯವರೇ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು
ಕಂಕಣ ಭಾಗ್ಯ ಆದರೆ ಕೂಡಿ ಬರ್ತಕ್ಕಂಥದ್ದು ಸಿಂಹ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಒಬ್ಬ ಅಪರಿಚಿತ ವ್ಯಕ್ತಿಯಾದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ. ಆ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ. ಅದೇ ರೀತಿ ಕೆಲವು ಸಂದೇಶಗಳು ಸಹ ನಿಮಗೆ ಇನ್ನಷ್ಟು ಸಿಗ್ತಾ ಹೋಗುತ್ತೆ. ಅದನ್ನು ನಾವು ನೋಡ್ತಾ ಹೋದರೆ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ನೀವು ಭೇಟಿ ಮಾಡ್ತಾನೆ ಇರ್ತೀರಾ. ಅದೇ ರೀತಿ ಹಳೆಯ ಸ್ನೇಹಿತರಿಂದ ಕರೆ ಆದರೆ ನಿಮಗೆ ಬರುತ್ತೆ. ಇವೆಲ್ಲವೂ ಸಹ ಆ ವ್ಯಕ್ತಿಯ ಪ್ರಭಾವದಿಂದ ಆಗಿರುತ್ತೆ ಸಿಂಹ ರಾಶಿಯವರೇ. ಹಾಗಾಗಿ ಈ ಎಲ್ಲ ಸಂದೇಶಗಳು ನಿಮ್ಮ ಜೀವನದಲ್ಲಿ ಸಿಕ್ಕ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರುವಾಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಸಿಂಹ ರಾಶಿಯವರೇ. ಆದಷ್ಟು ನೀವು ಈ ಸಮಯದಲ್ಲಿ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು, ಒಂದು ಹೊಸ ವ್ಯಾಪಾರವನ್ನು, ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋ ರೀತಿ ಇದ್ದರೆ ಮೊದಲಿಗೆ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳಿ. ಹೌದು, ಹಿರಿಯರ ಸಲಹೆಯನ್ನು ಪಡ್ಕೊಂಡು ಜೀವನದಲ್ಲಿ ಮುನ್ನಡೆ ಸಾಧಿಸೋದ್ರ ಮೂಲಕ ನೀವು ಮುಂಬರುವ ದಿನದಲ್ಲಿ ಯಾವುದೇ ರೀತಿ ಸಮಸ್ಯೆಯನ್ನು ಸಹ ಎದುರಿಸಲು ನಿಮಗೆ ಅವಕಾಶ ಆದರೆ ಇರೋದಿಲ್ಲ. ಅಂತಂದರೆ ನೀವು ಯಾವುದೇ ರೀತಿ ಸಮಸ್ಯೆಯನ್ನು ಅಲ್ಲಿ ಎದುರಿಸಬೇಕಾಗಿರೋದಿಲ್ಲ. ನಿಮ್ಮ ಬಳಿ ಸಮಸ್ಯೆಯೂ ಸಹ ಬರೋದಿಲ್ಲ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳೋದ್ರ ಮೂಲಕ. ಹಾಗಾಗಿ ಅದೇ ರೀತಿ ನೀವು ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಕೆಲಸಕ್ಕೆ ಹೋಗೋದ್ರ ಮೂಲಕ ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರತಿಯೊಂದು ಯಶಸ್ಸೇ ಆಗಿರುತ್ತೆ. ಅದೇ ರೀತಿ ಇಷ್ಟು ದಿನ ಸಿಂಹ ರಾಶಿಯವರೇ, ನೀವು ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ, ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಅತಿ ಬೇಗ ನಂಬ್ತೀರಾ. ಹೌದು, ಇಷ್ಟು ದಿನ ನಿಮ್ಮ ಬಳಿ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಅವರಿಗೇನಾದರೂ ಹಣದ ಅವಶ್ಯಕತೆ ಇದ್ದರೆ ಅವರಿಗೆ ಹಣದ ಸಹಾಯವನ್ನು ಸಹ ಮಾಡಿದ್ದೀರಾ. ಹೌದು, ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಸಹ ಅವ್ರಿಗೆ ಸಹಾಯವನ್ನು ಮಾಡಿದ್ದೀರಾ. ಆದರೆ ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರು, ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಸಿಂಹ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಯಾರು ಮೋಸ ಮಾಡಿದ್ರು ನೋಡಿ, ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಬಳಿ ಸಹಾಯವನ್ನು ಕೇಳಲು, ನಿಮ್ಮ ಬಳಿ ಸಲಹೆಯನ್ನು ಕೇಳಲು ಮತ್ತೆ ನಿಮ್ಮ ಬಳಿ ಬರ್ತಾರೆ. ಹಾಗಾಗಿ ಮತ್ತೆ ಆ ವ್ಯಕ್ತಿಗಳಿಗೆ ಹಣದ ಸಹಾಯವನ್ನು ಮಾಡೋದಕ್ಕಿಂತ ಮುಂಚೆ, ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ಅದೇ ರೀತಿ ನೀವು ಆ ವ್ಯಕ್ತಿಗಳು ಮತ್ತೆ ಬಂದ ನಂತರ ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ. ಆದಷ್ಟು ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಉತ್ತಮ ಆಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ಈ ಹಿಂದೆ ನೀವು ಗಮನಿಸಿರ್ಬೋದು, ನೀವು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಕ್ಕೋಸ್ಕರ ಹಗಲು ರಾತ್ರಿ ತುಂಬಾ ಶ್ರಮ ಆದರೆ ಪಟ್ಟಿದ್ರಿ. ಆದರೆ ನೀವು ಕೊನೆ ಕ್ಷಣದಲ್ಲಿ ಮಾಡ್ಕೊಳ್ತಕ್ಕಂತಹ ಕೋಪ ಮತ್ತು ಮನಸ್ತಾಪಗಳಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ, ಅದೃಷ್ಟ ನಿಮ್ಮ ಕೈ ತಪ್ಪಿ ಬೇರೆ ಯಾರಿಗೋ ಪ್ರಾಪ್ತಿಯಾಗ್ತಿತ್ತು ಅಲ್ವ. ಹಾಗಾಗಿ ಸಿಂಹ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂತಹ ಸಿಂಹ ರಾಶಿಯವರೇ, ನೀವೆಷ್ಟು ದಿನ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅದೇ ರೀತಿ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ಅವೆಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ವ್ಯಾಪಾರದಲ್ಲೂ ಸಹ ನೀವು ಈಗ ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ಅದೇ ರೀತಿ ನಿಮಗೆ ವ್ಯಾಪಾರದಲ್ಲಿ ಬರ್ತಕ್ಕಂತಹ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಏರಿಕೆಯಾದರೆ ಆಗ್ತಕ್ಕಂಥದ್ದು. ನಂತರ ಉದ್ಯೋಗಕ್ಕೆ ಹುಡುಕ್ತಾ ಇರ್ತಕ್ಕಂಥ ಸಿಂಹ ರಾಶಿಯವರೇ, ನೀವು ಉದ್ಯೋಗ ನಿಮಗೆ ತಕ್ಕ ಉದ್ಯೋಗ ಇಷ್ಟು ದಿನ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ಸಹ ಸಂಕಟ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ತಕ್ಕ ಉದ್ಯೋಗ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಸಿಂಹ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ಪ್ರಮುಖವಾಗಿ ಈ 6 ತಪ್ಪುಗಳನ್ನು ಮಾಡಬಾರದಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ 6 ತಪ್ಪುಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲಿಗೆ ಯಾರನ್ನೂ ಸಹ ಅತಿ ಬೇಗ ನಂಬೋದಕ್ಕೆ ಹೋಗಬೇಡಿ. ನಂತರ ಕೋಪದಿಂದ ಯಾವುದೇ ರೀತಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಈಗ ನಿಮಗೆ ಸಿಕ್ಕಿರತಕ್ಕಂಥ ಅವಕಾಶಗಳನ್ನು ನೀವು ಮುಂದೂಡಿಕೆ ಮಾಡಬೇಡಿ. ನಂತರ ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಇರ್ತೀರ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹಿರಿಯರ ಮಾತನ್ನು ಸರಿಯಾಗಿ ಕೇಳಿ. ನಕಾರಾತ್ಮಕ ಚಿಂತನೆಗಳು ಈ ಸಮಯದಲ್ಲಿ ಬೇಡ ಆಗಿರುತ್ತೆ.
ಹೌದು, ಪ್ರಮುಖವಾಗಿ ನೀವು ಈ 6 ತಪ್ಪುಗಳನ್ನು ಮಾಡಬಾರದಾಗಿರುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಸಿಂಹರಾಶಿಯವರೇ. ಹೌದು, ಇದು ಸಿಂಹರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.